ಮೊದಲೇ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಆರ್ಥಿಕ ಸಂಕಷ್ಟ ಈಗ ಸರ್ಕಾರಕ್ಕೆ ಎದುರಾಗಿದೆ. ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನು ನೀಡಿ ಹೆಚ್ಚಿನ ತೆರಿಗೆ ಹಣವನ್ನ ವ್ಯರ್ಥ ಮಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡಿಲ್ಲ, ಶುರುವಾದ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ, ಮತ್ತೊಂದು ಕಡೆಗೆ ವೇತನಕ್ಕಾಗಿ ನೌಕರರ ಪರದಾಟ, ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ಪೀಕಲಾಟ. ಇದೆಲ್ಲದರ ನಡುವೆ ಸುಖಾಸುಮ್ಮನೆ ಸರ್ಕಾರದ ಹಣ ವ್ಯರ್ಥ. ನಿಗಮ ಮಂಡಳಿಗೆ ಸಂಪುಟ ಸ್ಥಾನಮಾನ, ಸಾರ್ವಜನಿಕರ ಕೋಟಿ ಕೋಟಿ ಹಣ ವ್ಯರ್ಥ. 30ಕ್ಕೂ ಹೆಚ್ಚು ನಿಗಮಗಳು ನಷ್ಟದಲ್ಲಿವೆ. ಅಧ್ಯಕ್ಷರಿದ್ದರೂ ಕೂಡ ಸಿಬ್ಬಂದಿ ಇಲ್ಲ. ಇಷ್ಟಾದರೂ 128 ನಿಗಮಗಳ ಪೈಕಿ 90ಕ್ಕೂ ಹೆಚ್ಚು ನಿಗಮಗಳಿಗೆ ಸರ್ಕಾರ ಸಚಿವ ಸ್ಥಾನಮಾನ ನೀಡಿದೆ. ಕ್ಯಾಬಿನೆಟ್ ಸ್ಥಾನಮಾನಕ್ಕೆ ಕೋಟಿ ಕೋಟಿ ಹಣ ಖರ್ಚಾಗ್ತಿದೆ. ಪ್ರತಿ ವರ್ಷ 170 ಕೋಟಿಗೂ ಹೆಚ್ಚು ಹಣ ವ್ಯಯವಾಗ್ತಾ ಇದೆ. ಹಾಗಾದ್ರೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಸರ್ಕಾರ ನಿಗಮ ಮಂಡಳಿಗಳಿಗೆ ಸಚಿವ ಸ್ಥಾನಮಾನ ನೀಡಿದ್ದಾದ್ರೂ ಯಾಕೆ? ಪಕ್ಷದ ಹಿತಕ್ಕಾಗಿ ಕಾರ್ಯಕರ್ತರಿಗೆ ಅಧಿಕಾರ ನೀಡಲು ಕ್ಯಾಬಿನೆಟ್ ಸ್ಥಾನಮಾನ ನೀಡಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಸಾರ್ವಜನಿಕರ ತೆರಿಗೆ ಹಣ ಬೇಕಾಬಿಟ್ಟಿ ಪೋಲಾಗ್ತಿರುವುದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಅನಾವಶ್ಯಕವಾಗಿ ಸಚಿವ ಸ್ಥಾನಮಾನ ನೀಡುತ್ತಿರುವುದನ್ನು ವಾಪಸ್ ಪಡೆಯಲೇಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಆರ್ಥಿಕ ಹೊಡೆತದಿಂದ ಕಂಗಾಲಾಗಿರುವಂತಹ ಸರ್ಕಾರ ಈಗಲಾದರೂ ಕೂಡ ನಿಗಮ ಮಂಡಳಿಗಳಿಗೆ ನೀಡಿದ ಕ್ಯಾಬಿನೆಟ್ ದರ್ಜೆಯನ್ನ ವಾಪಸ್ ಪಡೆಯುತ್ತಾ ಅಥವಾ ಹೀಗೆ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲೇ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಆರ್ಥಿಕ ಸಂಕಷ್ಟ ಈಗ ಸರ್ಕಾರಕ್ಕೆ ಎದುರಾಗಿದೆ. ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನು ನೀಡಿ ಹೆಚ್ಚಿನ ತೆರಿಗೆ ಹಣವನ್ನ ವ್ಯರ್ಥ ಮಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡಿಲ್ಲ, ಶುರುವಾದ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ, ಮತ್ತೊಂದು ಕಡೆಗೆ ವೇತನಕ್ಕಾಗಿ ನೌಕರರ ಪರದಾಟ, ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ಪೀಕಲಾಟ. ಇದೆಲ್ಲದರ ನಡುವೆ ಸುಖಾಸುಮ್ಮನೆ ಸರ್ಕಾರದ ಹಣ ವ್ಯರ್ಥ. ನಿಗಮ ಮಂಡಳಿಗೆ ಸಂಪುಟ ಸ್ಥಾನಮಾನ, ಸಾರ್ವಜನಿಕರ ಕೋಟಿ ಕೋಟಿ ಹಣ ವ್ಯರ್ಥ. 30ಕ್ಕೂ ಹೆಚ್ಚು ನಿಗಮಗಳು ನಷ್ಟದಲ್ಲಿವೆ. ಅಧ್ಯಕ್ಷರಿದ್ದರೂ ಕೂಡ ಸಿಬ್ಬಂದಿ ಇಲ್ಲ. ಇಷ್ಟಾದರೂ 128 ನಿಗಮಗಳ ಪೈಕಿ 90ಕ್ಕೂ ಹೆಚ್ಚು ನಿಗಮಗಳಿಗೆ ಸರ್ಕಾರ ಸಚಿವ ಸ್ಥಾನಮಾನ ನೀಡಿದೆ. ಕ್ಯಾಬಿನೆಟ್ ಸ್ಥಾನಮಾನಕ್ಕೆ ಕೋಟಿ ಕೋಟಿ ಹಣ ಖರ್ಚಾಗ್ತಿದೆ. ಪ್ರತಿ ವರ್ಷ 170 ಕೋಟಿಗೂ ಹೆಚ್ಚು ಹಣ ವ್ಯಯವಾಗ್ತಾ ಇದೆ. ಹಾಗಾದ್ರೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಸರ್ಕಾರ ನಿಗಮ ಮಂಡಳಿಗಳಿಗೆ ಸಚಿವ ಸ್ಥಾನಮಾನ ನೀಡಿದ್ದಾದ್ರೂ ಯಾಕೆ? ಪಕ್ಷದ ಹಿತಕ್ಕಾಗಿ ಕಾರ್ಯಕರ್ತರಿಗೆ ಅಧಿಕಾರ ನೀಡಲು ಕ್ಯಾಬಿನೆಟ್ ಸ್ಥಾನಮಾನ ನೀಡಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಸಾರ್ವಜನಿಕರ ತೆರಿಗೆ ಹಣ ಬೇಕಾಬಿಟ್ಟಿ ಪೋಲಾಗ್ತಿರುವುದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಅನಾವಶ್ಯಕವಾಗಿ ಸಚಿವ ಸ್ಥಾನಮಾನ ನೀಡುತ್ತಿರುವುದನ್ನು ವಾಪಸ್ ಪಡೆಯಲೇಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಆರ್ಥಿಕ ಹೊಡೆತದಿಂದ ಕಂಗಾಲಾಗಿರುವಂತಹ ಸರ್ಕಾರ ಈಗಲಾದರೂ ಕೂಡ ನಿಗಮ ಮಂಡಳಿಗಳಿಗೆ ನೀಡಿದ ಕ್ಯಾಬಿನೆಟ್ ದರ್ಜೆಯನ್ನ ವಾಪಸ್ ಪಡೆಯುತ್ತಾ ಅಥವಾ ಹೀಗೆ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕಷ್ಟೇ. ಮೊದಲೇ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಆರ್ಥಿಕ ಸಂಕಷ್ಟ ಈಗ ಸರ್ಕಾರಕ್ಕೆ ಎದುರಾಗಿದೆ. ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನು ನೀಡಿ ಹೆಚ್ಚಿನ ತೆರಿಗೆ ಹಣವನ್ನ ವ್ಯರ್ಥ ಮಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡಿಲ್ಲ, ಶುರುವಾದ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ, ಮತ್ತೊಂದು ಕಡೆಗೆ ವೇತನಕ್ಕಾಗಿ ನೌಕರರ ಪರದಾಟ, ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ಪೀಕಲಾಟ. ಇದೆಲ್ಲದರ ನಡುವೆ ಸುಖಾಸುಮ್ಮನೆ ಸರ್ಕಾರದ ಹಣ ವ್ಯರ್ಥ. ನಿಗಮ ಮಂಡಳಿಗೆ ಸಂಪುಟ ಸ್ಥಾನಮಾನ, ಸಾರ್ವಜನಿಕರ ಕೋಟಿ ಕೋಟಿ ಹಣ ವ್ಯರ್ಥ. 30ಕ್ಕೂ ಹೆಚ್ಚು ನಿಗಮಗಳು ನಷ್ಟದಲ್ಲಿವೆ. ಅಧ್ಯಕ್ಷರಿದ್ದರೂ ಕೂಡ ಸಿಬ್ಬಂದಿ ಇಲ್ಲ. ಇಷ್ಟಾದರೂ 128 ನಿಗಮಗಳ ಪೈಕಿ 90ಕ್ಕೂ ಹೆಚ್ಚು ನಿಗಮಗಳಿಗೆ ಸರ್ಕಾರ ಸಚಿವ ಸ್ಥಾನಮಾನ ನೀಡಿದೆ. ಕ್ಯಾಬಿನೆಟ್ ಸ್ಥಾನಮಾನಕ್ಕೆ ಕೋಟಿ ಕೋಟಿ ಹಣ ಖರ್ಚಾಗ್ತಿದೆ. ಪ್ರತಿ ವರ್ಷ 170 ಕೋಟಿಗೂ ಹೆಚ್ಚು ಹಣ ವ್ಯಯವಾಗ್ತಾ ಇದೆ.
ಹಾಗಾದ್ರೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಸರ್ಕಾರ ನಿಗಮ ಮಂಡಳಿಗಳಿಗೆ ಸಚಿವ ಸ್ಥಾನಮಾನ ನೀಡಿದ್ದಾದ್ರೂ ಯಾಕೆ? ಪಕ್ಷದ ಹಿತಕ್ಕಾಗಿ ಕಾರ್ಯಕರ್ತರಿಗೆ ಅಧಿಕಾರ ನೀಡಲು ಕ್ಯಾಬಿನೆಟ್ ಸ್ಥಾನಮಾನ ನೀಡಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಸಾರ್ವಜನಿಕರ ತೆರಿಗೆ ಹಣ ಬೇಕಾಬಿಟ್ಟಿ ಪೋಲಾಗ್ತಿರುವುದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಅನಾವಶ್ಯಕವಾಗಿ ಸಚಿವ ಸ್ಥಾನಮಾನ ನೀಡುತ್ತಿರುವುದನ್ನ ವಾಪಸ್ ಪಡೆಯಲೇಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಆರ್ಥಿಕ ಹೊಡೆತದಿಂದ ಕಂಗಾಲಾಗಿರುವಂತಹ ಸರ್ಕಾರ ಈಗಲಾದರೂ ಕೂಡ ನಿಗಮ ಮಂಡಳಿಗಳಿಗೆ ನೀಡಿದ ಕ್ಯಾಬಿನೆಟ್ ದರ್ಜೆಯನ್ನ ವಾಪಸ್ ಪಡೆಯುತ್ತಾ ಅಥವಾ ಹೀಗೆ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲೇ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಆರ್ಥಿಕ ಸಂಕಷ್ಟ ಈಗ ಸರ್ಕಾರಕ್ಕೆ ಎದುರಾಗಿದೆ. ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನು ನೀಡಿ ಹೆಚ್ಚಿನ ತೆರಿಗೆ ಹಣವನ್ನ ವ್ಯರ್ಥ ಮಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡಿಲ್ಲ, ಶುರುವಾದ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ, ಮತ್ತೊಂದು ಕಡೆಗೆ ವೇತನಕ್ಕಾಗಿ ನೌಕರರ ಪರದಾಟ, ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ಪೀಕಲಾಟ. ಇದೆಲ್ಲದರ ನಡುವೆ ಸುಖಾಸುಮ್ಮನೆ ಸರ್ಕಾರದ ಹಣ ವ್ಯರ್ಥ. ನಿಗಮ ಮಂಡಳಿಗೆ ಸಂಪುಟ ಸ್ಥಾನಮಾನ, ಸಾರ್ವಜನಿಕರ ಕೋಟಿ ಕೋಟಿ ಹಣ ವ್ಯರ್ಥ. 30ಕ್ಕೂ ಹೆಚ್ಚು ನಿಗಮಗಳು ನಷ್ಟದಲ್ಲಿವೆ. ಅಧ್ಯಕ್ಷರಿದ್ದರೂ ಕೂಡ ಸಿಬ್ಬಂದಿ ಇಲ್ಲ. ಇಷ್ಟಾದರೂ 128 ನಿಗಮಗಳ ಪೈಕಿ 90ಕ್ಕೂ ಹೆಚ್ಚು ನಿಗಮಗಳಿಗೆ ಸರ್ಕಾರ ಸಚಿವ ಸ್ಥಾನಮಾನ ನೀಡಿದೆ. ಕ್ಯಾಬಿನೆಟ್ ಸ್ಥಾನಮಾನಕ್ಕೆ ಕೋಟಿ ಕೋಟಿ ಹಣ ಖರ್ಚಾಗ್ತಿದೆ. ಪ್ರತಿ ವರ್ಷ 170 ಕೋಟಿಗೂ ಹೆಚ್ಚು ಹಣ ವ್ಯಯವಾಗ್ತಾ ಇದೆ. ಹಾಗಾದ್ರೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಸರ್ಕಾರ ನಿಗಮ ಮಂಡಳಿಗಳಿಗೆ ಸಚಿವ ಸ್ಥಾನಮಾನ ನೀಡಿದ್ದಾದ್ರೂ ಯಾಕೆ? ಪಕ್ಷದ ಹಿತಕ್ಕಾಗಿ ಕಾರ್ಯಕರ್ತರಿಗೆ ಅಧಿಕಾರ ನೀಡಲು ಕ್ಯಾಬಿನೆಟ್ ಸ್ಥಾನಮಾನ ನೀಡಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಸಾರ್ವಜನಿಕರ ತೆರಿಗೆ ಹಣ ಬೇಕಾಬಿಟ್ಟಿ ಪೋಲಾಗ್ತಿರುವುದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಅನಾವಶ್ಯಕವಾಗಿ ಸಚಿವ ಸ್ಥಾನಮಾನ ನೀಡುತ್ತಿರುವುದನ್ನ ವಾಪಸ್ ಪಡೆಯಲೇಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಆರ್ಥಿಕ ಹೊಡೆತದಿಂದ ಕಂಗಾಲಾಗಿರುವಂತಹ ಸರ್ಕಾರ ಈಗಲಾದರೂ ಕೂಡ ನಿಗಮ ಮಂಡಳಿಗಳಿಗೆ ನೀಡಿದ ಕ್ಯಾಬಿನೆಟ್ ದರ್ಜೆಯನ್ನ ವಾಪಸ್ ಪಡೆಯುತ್ತಾ ಅಥವಾ ಹೀಗೆ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲೇ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಆರ್ಥಿಕ ಸಂಕಷ್ಟ ಈಗ ಸರ್ಕಾರಕ್ಕೆ ಎದುರಾಗಿದೆ. ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನು ನೀಡಿ ಹೆಚ್ಚಿನ ತೆರಿಗೆ ಹಣವನ್ನ ವ್ಯರ್ಥ ಮಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡಿಲ್ಲ,